ಸಕ್ಕರೆ ರೋಗವನ್ನು ನಿಯಂತ್ರಿಸಿ ನಿಮ್ಮ ಅಂಗಾಂಗಗಳನ್ನು ಕಾಪಾಡಿ. ನಮಸ್ಕಾರ, ನಾನು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್, ಹಿರಿಯ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳದ ತಜ್ಞ ಮತ್ತು ಶಸ್ತ್ರಚಿಕಿತ್ಸಕ. ಇವತ್ತಿನ ದಿವಸ ತಮ್ಮೆಲ್ಲರ ಮಧ್ಯೆ ಈ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ರೋಗದ ಬಗ್ಗೆ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸಲು ಇಷ್ಟಪಡುತ್ತೇನೆ. ತುಂಬ ಸಲ ಎಲ್ಲ ರೋಗಿಗಳು ಈ ಒಂದು ಮಧುಮೇಹ ರೋಗವನ್ನು ವಾಸಿ ಮಾಡಲು ಸಾಧ್ಯ ಅಂತ ಪ್ರಶ್ನೆಯನ್ನು ಕೇಳುತ್ತಾರೆ. ನನ್ನ ಉತ್ತರ ಇಲ್ಲ. ಸಕ್ಕರೆ ಕಾಯಿಲೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅಲೋಪತಿಕಲ್ಲಿ ಯಾವುದೇ ರೀತಿಯ ಮಾತ್ರೆಗಳು, ಇಂಜೆಕ್ಷನ್, ಆಯುರ್ವೇದಿಕ್, ಹೋಮಿಯೋಪತಿಕ್, ಯುನಾನಿ, ಸಿದ್ಧಿ ಇತರ ವೈದ್ಯಕೀಯ ಚಿಕಿತ್ಸೆಗಳು ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡುವುದು ಎಂದು ಇಲ್ಲಿವರೆಗೂ ವೈಜ್ಞಾನಿಕವಾಗಿ ಸ್ಪಷ್ಟಪಟ್ಟಿಲ್ಲ, ದೃಢವೂ ಮಾಡಿಲ್ಲ. ಒಟ್ಟಿನಲ್ಲಿ ಇದಕ್ಕೆ ಬೇಕಾಗುವಂಥ ಚಿಕಿತ್ಸೆಯನ್ನು ನಿಯಮಿತ ರೂಪದಲ್ಲಿ ತೆಗೆದುಕೊಂಡು ಅದರೊಟ್ಟಿಗೆ ತಮ್ಮ ಜೀವನ ಶೈಲಿ ಬದಲಾವಣೆ ಮಾಡುವುದರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ನಿಯಮಿತ ರೂಪದಲ್ಲಿ ಮಾತ್ರೆ, ಇಂಜೆಕ್ಷನನ್ನು ಸೇವಿಸಿ ಒಂದು ಸಮತೋಲಿತ ಆಹಾರವನ್ನು ಸೇವನೆ ಮಾಡುವುದು, ತೂಕವನ್ನು ಕಡಿಮೆ ಮಾಡುವುದು, ನಿಯಮಿತ ರೂಪದಲ್ಲಿ ವ್ಯಾಯಾಮ ಮಾಡುವುದು, ಯಾವುದೇ ರೀತಿಯಾದಂಥ ಸಕ್ಕರೆ ಅಥವಾ ರುಚಿಯಾದಂಥ ಪದಾರ್ಥಗಳ ಸೇವನೆ ಮಾಡಬಾರದು. ಮುಖ್ಯವಾಗಿ ಸಕ್ಕರೆ ಮತ್ತು ಬೆಲ್ಲವನ್ನು ಸಹ ತಾವು ಸೇವನೆ ಮಾಡಬಾರದು. ಅದರೊಟ್ಟಿಗೆ ದಿನಕ್ಕೆ 30ರಿಂದ 40 ನಿಮಿಷ ವ್ಯಾಯಾಮ ಮಾಡುವುದು, ಯಾವುದಾದರೂ ದುರಭ್ಯಾಸಗಳು ಅಂದರೆ ಧೂಮ್ರಪಾನ, ಮದ್ಯಪಾನವಿದ್ದರೆ ಅದನ್ನು ಬಿಟ್ಟು ನಿಯಮಿತ ರೂಪದಲ್ಲಿ, ಅಂದರೆ ಯಾವುದೇ ವೈದ್ಯರ ಸಲಹೆ ಇಲ್ಲದೆ ತಾವು ಈ ಚಿಕಿತ್ಸೆಗೆ ಬೇಕಾಗುವಂಥ ಒಂದು ಮಾತ್ರೆಗಳನ್ನು ತಾವು ನಿಲ್ಲಿಸಬಾರದು. ಏಕೆಂದರೆ ಸಕ್ಕರೆ ಕಾಯಿಲೆಯಿಂದ ನಮ್ಮ ಹೃದಯದ ಅಂಗಗಳು ಹಾನಿಯಾಗಿ ಹೃದಯಾಘಾತವಾಗುವುದು, ಮೆದುಳಿನ ಅಂಗವು ಹಾನಿಯಾಗಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗಬಹುದು, ಕಣ್ಣಿನ ರೆಟಿನ ಹಾನಿಗೊಂಡು ತಾವು ದೃಷ್ಟಿಯನ್ನು ಸಹ ಕಳೆದುಕೊಳ್ಳಬಹುದು, ಕಾಲಿನಲ್ಲಿರುವ ನರಗಳು ಹಾನಿಗೊಂಡು ಕಾಲಲ್ಲಿ ಉರಿಯೋದು, ಕಾಲಿನಲ್ಲಿರುವ ರಕ್ತನಾಳ ಅಡೆತಗಳು ಉಂಟಾಗಿ ಮುಂದೆ ಗ್ಯಾಂಗ್ರೀನ್ ಆಗಿ ಕೆಲವೊಂದು ಸಲ ತಾವು ಕಾಲು ಸಹ ಕಳೆದುಕೊಳ್ಳುವ ಸಂದರ್ಭ ಬರಬಹುದು. ಮಧುಮೇಹ ಒಂದು ಸೈಲೆಂಟ್ ಕಿಲ್ಲರ್, ಅಂದರೆ ಒಂದು ಮೌನ ರೋಗ. ಆದ್ದರಿಂದ 40 ವರ್ಷ ಮೇಲ್ಪಟ್ಟವರು ನಿಯಮಿತ ರೂಪದಲ್ಲಿ ಸಕ್ಕರೆ ಕಾಯಿಲೆಯನ್ನು ಪರೀಕ್ಷೆ ಮಾಡಿ ಅದು ಇದ್ದಲ್ಲಿ ಅದಕ್ಕೂ ನಿಯಮಿತ ರೂಪದಲ್ಲಿ ಚಿಕಿತ್ಸೆ ತೆಗೆದುಕೊಂಡು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ತಮ್ಮನ್ನು ಆರೋಗ್ಯಕರವಾಗಿ ಇಡುವುದು. ಆದ್ದರಿಂದ ಸಕ್ಕರೆಯನ್ನು ಇವಾಗಲೇ ತಾವೆಲ್ಲರೂ ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಸಕ್ಕರೆ ತಮ್ಮ ಜೀವನವನ್ನು ನಿಯಂತ್ರಿಸುತ್ತದೆ. ನಮಸ್ಕಾರ.